ಅಮೆರಿಕಾದ ನ್ಯೂ ಹ್ಯಾಂಪ್ಶೈರ್ ರಾಜ್ಯ, ಅಲ್ಲಿನ ಪೋರ್ಟ್ಸ್ಮೌತ್ ಸಿಟಿ. 1961ರ ಸಮಯ. ಆಗಷ್ಟೇ ಮದುವೆಯಾಗಿದ್ದ ದಂಪತಿಗಳಿಬ್ಬರು ನಯಗರಾ ಫಾಲ್ಸ್ನಲ್ಲಿ ಹನಿಮೂನ್ ಆಚರಿಸಲು ಹೋಗಿದ್ದರು. ಬಾರ್ನೆ ಹಿಲ್ ಮತ್ತು ಬೆಟ್ಟಿ ಹಿಲ್ ಎಂಬ ಆ ಇಬ್ಬರು ದಂಪತಿಗಳು ಕೆನಡಾದಲ್ಲಿರುವ ನಯಗರಾ ಫಾಲ್ಸ್ಗೆ ತೆರಳಿದ್ದರು. ಸ್ನೇಹಿತರೆ, ಅಮೆರಿಕಾದ ನಯಗರಾ ನದಿಗೆ 3 ಕಡೆ ಜಲಪಾತಗಳಿವೆ. ಇದರಲ್ಲಿ 2 ಅಮೆರಿಕಾದಲ್ಲಿದ್ದರೆ ಇನ್ನೊಂದು ಕೆನಡಾದಲ್ಲಿದೆ. ಇವರು ಕೆನಡಾದಲ್ಲಿರುವ ನಯಗರಾ ಫಾಲ್ಸ್ಗೆ ತೆರಳಿದ್ದರು. ಆದರೆ ಸಂಜೆಯಾಗುತ್ತಲೇ ಕೆನಡಾದ ಮಾಂಟ್ರಿಯಲ್ ಸಿಟಿಗೆ ಹತ್ತಿರವಿರುವ ಪ್ರದೇಶದಲ್ಲೆಲ್ಲ ಒಂದು ಮುನ್ನೆಚ್ಚರಿಕೆ ಸಂದೇಶ ನೀಡಲಾಗುತ್ತದೆ. ರಾತ್ರಿ ಚಂಡಮಾರುತವೊಂದು ತೀರಕ್ಕೆ ಅಪ್ಪಳಿಸುವ ಸಂಭವವಿರುವುದರಿಂದ ಪ್ರವಾಸಿಗರೆಲ್ಲ ಆದಷ್ಟು ಬೇಗ ಆ ಜಾಗವನ್ನು ಖಾಲಿ ಮಾಡಬೇಕು ಎಂದು ಹೇಳಲಾಗುತ್ತದೆ. ತಮ್ಮ ಕಾರ್ಯಕ್ರಮದಲ್ಲಾದ ಅಚಾನಕ್ ಬದಲಾವಣೆಯಿಂದ ಬೇರೆ ದಾರಿ ಇಲ್ಲದೆ ಬಾರ್ನೆ ಮತ್ತು ಬೆಟ್ಟಿ ಹಿಲ್ ದಂಪತಿಗಳು ವಾಪಸ್ಸು ಅಮೆರಿಕಾದ ದಾರಿ ಹಿಡಿಯುತ್ತಾರೆ. ಕೆನಡಾದ ಮಾಂಟ್ರಿಯಲ್ನಿಂದ ಅವರ ಊರಾದ ಅಮೆರಿಕಾದ ನ್ಯೂ ಹ್ಯಾಂಪ್ಶೈರ್ನ ಪೋರ್ಟ್ಸ್ಮೌತ್ ನಗರಕ್ಕೆ ಅವರು ಹೊರಡುತ್ತಾರೆ. ಈ ಜರ್ನಿ 5 ಗಂಟೆಗಳ ಜರ್ನಿಯಾಗಿತ್ತು. ಅವರಿಬ್ಬರು ರಾತ್ರಿ 10 ಗಂಟೆಗೆ ತಮ್ಮ ಜರ್ನಿಯನ್ನು ಶುರು ಮಾಡುತ್ತಾರೆ. ಆ ನವದಂಪತಿಗಳು ತಮ್ಮ ಜರ್ನಿಯನ್ನು ಆನಂದದಿಂದ ಅನುಭವಿಸಿಕೊಂಡು ಬರುತ್ತಿರುತ್ತಾರೆ. ಕೆನಡಾವನ್ನು ದಾಟಿ ಅವರು ಅದಾಗಲೇ ಅಮೆರಿಕಕ್ಕೆ ಎಂಟ್ರಿಯಾಗಿದ್ದರು. ನ್ಯೂ ಹ್ಯಾಂಪ್ಶೈರ್ನ ವೈಟ್ ಮೌಂಟೇನ್ಸ್ ಬಳಿ ಬರುವಾಗ ಹೆಂಡತಿ ಬೆಟ್ಟಿಗೆ ಆಕಾಶದಲ್ಲೊಂದು ಪ್ರಕಾಶಮಾನವಾದ ವಸ್ತು ಕಾಣಿಸುತ್ತದೆ. ಆಕೆ ಅದನ್ನು ಏನೆಂದು ಪರೀಕ್ಷಿಸಲು ತನ್ನ ಬೈನಾಕ್ಯುಲರ್ ತೆಗೆದು ನೋಡುತ್ತಾಳೆ. ಅವಳು ಮೊದಲು ಅದನ್ನು ಸ್ಯಾಟಲೈಟ್ ಆಗಿರಬಹುದೆಂದುಕೊಳ್ಳುತ್ತಾಳೆ. ಆಗಷ್ಟೇ ಸ್ಯಾಟಲೈಟ್ ಜಮಾನ ಶುರು ಆಗಿತ್ತಾದ್ದರಿಂದ ಆಕೆಗೆ ಸ್ಯಾಟಲೈಟ್ ಬಗ್ಗೆ ಹೆಚ್ಚೇನೂ ತಿಳಿದಿರಲಿಲ್ಲ. ಸ್ವಲ್ಪ ಹೊತ್ತಿನವರೆಗೂ ಆ ಬೆಳಕು ಆಕಾಶದಲ್ಲಿ ಹಾಗೆಯೇ ಸಂಚರಿಸುತ್ತಾ ಸಾಗುತ್ತಿರುವುದು ಆಕೆಯ ಗಮನಕ್ಕೆ ಬರುತ್ತದೆ. ಆಕೆ ಬಾರ್ನೆಗೆ ಈ ವಿಷಯವನ್ನು ಹೇಳುತ್ತಾಳೆ. ಬಾರ್ನೆ ಮುಂದೊಂದು ಜಾಗದಲ್ಲಿ ಕಾರನ್ನು ನಿಲ್ಲಿಸುತ್ತಾನೆ. ಬೈನಾಕ್ಯುಲರನ್ನು ಎತ್ತಿಕೊಂಡು ಆತ ವಸ್ತುವನ್ನು ನೋಡುತ್ತಾನೆ. ಬಾರ್ನೆಗೆ ಇದು ಸ್ಯಾಟಲೈಟ್ ಅಥವಾ ಬೇರಾವುದೇ ವಸ್ತುವಲ್ಲ, ಅದೊಂದು ಪ್ಯಾಸೆಂಜರ್ ಏರೋಪ್ಲೇನ್ನಂತೆ ಕಾಣಿಸುತ್ತದೆ ಎನ್ನುತ್ತಾನೆ. ಜೊತೆಗೆ ಆ ಏರೋಪ್ಲೇನ್ ವೇಗವಾಗಿ ನಮ್ಮತ್ತಲೇ ಬರುತ್ತಿದೆ ಎಂಬುದನ್ನು ಆತ ನೋಡುತ್ತಾನೆ. ಕೂಡಲೇ ಕಾರಿನಲ್ಲಿ ಕುಳಿತ ಬಾರ್ನೆ ವೇಗವಾಗಿ ಕಾರನ್ನು ಮುನ್ನಡೆಸುತ್ತಾನೆ. ಆ ಬೆಟ್ಟಗಳ ದಾರಿಯಲ್ಲಿ ಸಾಗಿ ಹೋಗುತ್ತಿರುವಾಗ ಆ ಏರೋಪ್ಲೇನ್ ಅವರನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವುದು ಅವರಿಬ್ಬರಿಗೂ ಅರಿವಾಗುತ್ತದೆ. ಬಾರ್ನೆ ಕಾರನ್ನು ಇನ್ನಷ್ಟು ವೇಗವಾಗಿ ಓಡಿಸುತ್ತಾನೆ. ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಆ ಬೆಳಕಿನ ವಸ್ತು ಅವರನ್ನು ಹಿಂಬಾಲಿಸುತ್ತಿತ್ತು. ಕೆಲವೊಮ್ಮೆ ಜಿಗ್ಜಾಗ್ ಆಗಿ ಅವರ ಎದುರುಗಡೆ ಅದು ಮೂವ್ ಆಗಿ ತೋರಿಸುತ್ತಿತ್ತು. ಬಾರ್ನೆ ಮತ್ತು ಬೆಟ್ಟಿ ಇಬ್ಬರು ಹೆದರಿ ಬೆವತು ಹೋಗಿದ್ದರು. ತಮ್ಮ ಜೊತೆ ಏನು ನಡೆಯುತ್ತಿದೆ ಎಂಬುದೇ ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಕೊನೆಗೆ ಬಾರ್ನೆ ಒಂದು ಕಡೆ ಕಾರನ್ನು ಸ್ಲೋ ಮಾಡಿ ಹೈವೇಯಿಂದ ಆಚೆಗೆ ಹೋಗುತ್ತಿದ್ದ ಚಿಕ್ಕದಾದ ರೋಡ್ ಒಂದಕ್ಕೆ ನುಗ್ಗಿಸುತ್ತಾನೆ. ಅದಾಗಲೇ ಆ ಬೆಳಕು ಅವರನ್ನು ಫಾಲೋ ಮಾಡುತ್ತಾ 30 ಮೈಲ್ಗಳಷ್ಟು ದೂರ ಬಂದಿತ್ತು. ಕಡಿದಾದ ರೋಡ್ನತ್ತ ಕಾರು ನುಗ್ಗಿಸಿದ ಬಾರ್ನೆ ಸುರಕ್ಷಿತವಾದ ಜಾಗವೊಂದರಲ್ಲಿ ಕಾರನ್ನು ತಂದು ನಿಲ್ಲಿಸುತ್ತಾನೆ. ಆದರೆ ಅವರು ಕಾರಿನಿಂದ ಇಳಿಯುತ್ತಲೇ ಆ ಬೆಳಕು ಅವರ ಮುಂದೆ ಸ್ವಲ್ಪ ದೂರದಲ್ಲಿ ಬಂದು ನಿಂತಿತ್ತು. ಗಾಳಿಯಲ್ಲೇ ನಿಂತು ತೇಲಾರಂಭಿಸಿದ ಆ ವಸ್ತು ಒಂದು ಸ್ಪೇಸ್ ಕ್ರಾಫ್ಟ್ ಎಂಬುದು ಅವರಿಗೆ ತಿಳಿಯುತ್ತದೆ. ಆ ಸ್ಪೇಸ್ ಕ್ರಾಫ್ಟ್ನ 2 ಬದಿಗಳಿಂದಲೂ ಒಂದೊಂದು ರೆಕ್ಕೆಯ ರೀತಿಯ ರಚನೆಗಳು ಮೇಲೆದ್ದು ಕಾಣುತ್ತಿದ್ದವು. ಬೆಟ್ಟಗಳ ದಾರಿ, ನಿರ್ಜನ ರಾತ್ರಿ, ಕಾಡಿನ ನಟ್ಟ ನಡುವೆ ಆ ನಿಗೂಢ ಸ್ಪೇಸ್ ಕ್ರಾಫ್ಟ್. ಅದರ ಎದುರಲ್ಲಿ ಕಾರಿನಿಂದ ಬಂದಿಳಿದ ಆ ಇಬ್ಬರು ದಂಪತಿಗಳು. ಅಲ್ಲಿ ಮುಂದೇನು ನಡೆಯಿತು ನೋಡೋಣ. ಕೂಡಲೇ ಹೆದರಿದ ಬಾರ್ನೆ ಮತ್ತು ಬೆಟ್ಟಿ ಇಬ್ಬರು ತಮ್ಮ ಕಾರಿನತ್ತ ಜಿಗಿಯುತ್ತಾರೆ. ಕಾರಿನಲ್ಲಿ ಕುಳಿತಾಗ ಅವರಿಗೆ ಬಜ್ಜಿಂಗ್ ಸೌಂಡ್ ಒಂದು ಕೇಳಿಸುತ್ತದೆ. ಅವರು ಮುಂದೆ ಕಾರನ್ನು ವೇಗವಾಗಿ ಓಡಿಸುತ್ತಾರೆ. ಬರುವಾಗ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು. ಅದು ಏನಾಗಿತ್ತು? ನಾವು ಅಲ್ಲಿ ಕಂಡಿದ್ದಾದರೂ ಏನನ್ನು? ಈ ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು. ಪ್ರಶ್ನೆಗೆ ಉತ್ತರ ತಿಳಿಯದೆ ಆ ರಾತ್ರಿಯಲ್ಲಿ ಅವರು ಮನೆಗೆ ತಲುಪೇ ಬಿಟ್ಟಿದ್ದರು. ಮನೆಗೆ ತಲುಪುವಾಗ 5 ಗಂಟೆಯಾಗಿತ್ತು. ಅವರ 5 ಗಂಟೆ ಜರ್ನಿಯಲ್ಲಿ 3 ಗಂಟೆಗೆ ಅವರು ಮನೆಗೆ ತಲುಪಬೇಕಿತ್ತು. ಆದರೆ ಅವರು ಬರುವಾಗ 2 ಗಂಟೆ ತಡವಾಗಿತ್ತು. ಗಡಿಯಾರ ನೋಡಿದರೆ ಅವರಿಬ್ಬರ ಗಡಿಯಾರಗಳು ಕೆಟ್ಟು ನಿಂತಿದ್ದವು. ಅವರು ಮನೆಗೆ ಬರುವಾಗ ಅದಾಗಲೇ ಬೆಳಗಾಗಲಾರಂಭಿಸಿತು. ಅವರ ಮನೆಯ ಗಡಿಯಾರಗಳು 5 ಗಂಟೆ ತೋರಿಸುತ್ತಿದ್ದವು. ಆದ ಘಟನೆಯಿಂದ ತುಂಬ ಸುಸ್ತಾಗಿದ್ದ ಅವರುಗಳು ಇದರ ಬಗ್ಗೆ ಹೆಚ್ಚು ಯೋಚಿಸದೆ
ನೇರವಾಗಿ ಬೆಡ್ ಮೇಲೆ ಬಿದ್ದುಕೊಂಡರು. ಆ ದಿನ ಮಧ್ಯಾಹ್ನ ಅವರುಗಳು ಎದ್ದ ನಂತರ ಅವರ ತಲೆಯಲ್ಲಿ ಹಿಂದಿನ ರಾತ್ರಿಯ ನೆನಪುಗಳು ಬರಲಾರಂಭಿಸಿದವು. ಅವರಿಬ್ಬರೂ ತಾವು UFO ಕಂಡಿದ್ದು ನೆನಪು ಮಾಡಿಕೊಂಡರು. ಆ UFO ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಅವರಿಗೆ ನೆನಪಿತ್ತು. ಮನೆಗೆ ಬರುವಾಗ ಅವರು 2 ಗಂಟೆ ತಡವಾಗಿದ್ದರು. ಜೊತೆಗೆ ಅವರ ವಾಚ್ಗಳು ನಿಂತು ಹೋಗಿದ್ದವು. ಇದೆಲ್ಲ ಯಾಕಾಯಿತು ಎನ್ನುವುದು ಅವರಿಗೆ ತಿಳಿಯಲಿಲ್ಲ. ಅವರು ಈ ವಿಷಯವನ್ನು ತಮ್ಮ ಸಂಬಂಧಿಕರ ಬಳಿಯಲ್ಲಿ ಹೇಳಿಕೊಳ್ಳುತ್ತಾರೆ. ಆದರೆ ಹೆಚ್ಚಿನವರು ಅವರ ಮಾತನ್ನು ನಂಬಲಿಲ್ಲ. ಆನಂತರ ಅವರಿಬ್ಬರೂ ಈ ಬಗ್ಗೆ ಯಾರ ಬಳಿಯೂ ಮಾತನಾಡುವುದಿಲ್ಲ ಎಂದು ನಿರ್ಧರಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಷ್ಟೇ ಘಟನೆ ಆಗಿದ್ದರೆ ಇಲ್ಲಿ ಅಪಹರಣ ಆಗಲಿಲ್ಲವೇ ಎಂದು ನೀವು ಕೇಳಬಹುದು. ಮುಂದೆ ನೋಡಿ, ಈ ಘಟನೆಯಲ್ಲಿ ಕುತೂಹಲಕರ ತಿರುವಿದೆ. ಆ ಘಟನೆಯ ನಂತರ ಸುಮಾರು ದಿನಗಳವರೆಗೂ ಬೆಟ್ಟಿ ಮತ್ತು ಬಾರ್ನೆಯರಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿರಲಿಲ್ಲ. ಹಾಗೆಯೇ ಆ ದಿನದ ನಂತರ ಅವರಿಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಅವರ ವಾಚ್ಗಳು ಹೇಗೆ ಬಂದಾದವು? ಹಾಗೆಯೇ ಬಾರ್ನೆಯ ಹೊಸ ಶೂಗಳು ಹರಿದು ಹೋಗಿದ್ದವು. ಅವರು ಕೊಂಡು ಹೋಗಿದ್ದ ಬೈನಾಕ್ಯುಲರ್ ತುಂಡಾಗಿತ್ತು. ಬೆಟ್ಟಿ ಧರಿಸಿದ್ದ ಬಟ್ಟೆಯು ಒಂದು ಕಡೆ ಹರಿದು ಹೋಗಿತ್ತು. ಆ ಬಟ್ಟೆಯಲ್ಲಿ ಪಿಂಕಿಶ್ ಬಣ್ಣದ ಪುಡಿಯೊಂದು ಎರಚಿರುವುದು ಕಂಡಿತ್ತು. ಹಾಗೆಯೇ ಆ ರಾತ್ರಿ ಬೆಟ್ಟಿ ಧರಿಸಿದ್ದ ನೀಲಿ ಬಣ್ಣದ ಕಿವಿಯೋಲೆಯು ಕಾಣೆಯಾಗಿತ್ತು. ಸ್ನೇಹಿತರೆ, ಬಾರ್ನೆ ಅಮೆರಿಕಾದ ಅಂಚೆ ಇಲಾಖೆಯ ನೌಕರನಾಗಿದ್ದ. ಹಾಗೆಯೇ ಆತ ಸೋಷಿಯಲ್ ವರ್ಕಿಂಗ್ ಮಾಡುವ ಸಂಸ್ಥೆಯೊಂದರಲ್ಲಿ ಸಕ್ರಿಯನಾಗಿದ್ದ. ಬೆಟ್ಟಿ ಕೂಡ ಅದೇ ಸೋಷಿಯಲ್ ವರ್ಕಿಂಗ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದಳು. ಇವರಿಬ್ಬರೂ ಸಮಾಜದಲ್ಲಿ ಗೌರವಯುತ ಸ್ಥಾನ ಹೊಂದಿದವರಾಗಿದ್ದರು. ಆದರೆ ಆ ರಾತ್ರಿ ಅವರ ಜೊತೆ ನಿಜವಾಗಿ ನಡೆದಿದ್ದೇನೆಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅವರು UFOವನ್ನು ನೋಡಿದ್ದು ನಿಜವೇ ಅಥವಾ ಭ್ರಮೆಯೇ ಎಂಬ ಬಗ್ಗೆ ಪ್ರಶ್ನೆಗಳು ಏಳಲಾರಂಭಿಸಿದವು. ಇಬ್ಬರು ಬೇರೆ ಬೇರೆ ರೂಮಿನಲ್ಲಿ ಕುಳಿತು ತಾವು ನೋಡಿದ ಆ UFOದ ಚಿತ್ರವನ್ನು ಬರೆಯುತ್ತಾರೆ. ನಂತರ ಪರಿಶೀಲಿಸಿದಾಗ ಇಬ್ಬರು ಒಂದೇ ರೀತಿಯ UFOವನ್ನು ಬರೆದಿದ್ದರು. ಅವರು ತಮ್ಮ ಜೊತೆಗೆ ನಡೆದಿದ್ದ ಘಟನೆಗಳನ್ನು ಒಂದೊಂದಾಗಿ ನೆನಪು ಮಾಡಿಕೊಳ್ಳುತ್ತಾ ಸಾಗುತ್ತಾರೆ. ಅವರಿಬ್ಬರಿಗೂ ಅಂದಿನ ರಾತ್ರಿಯ ಘಟನೆಗಳು ಒಂದೊಂದಾಗಿ ನೆನಪಿಗೆ ಬರುತ್ತವೆ. ಆ ದಿನ ನಡೆದ ಒಂದು ವಿಶೇಷ ಘಟನೆ ಅವರ ನೆನಪಿಗೆ ಬರುತ್ತದೆ. ಅವರು ಏಲಿಯನ್ಗಳಿಂದ ತಪ್ಪಿಸಿಕೊಂಡು ಕಾರಿನಲ್ಲಿ ಬಂದು ಕುಳಿತಿರುವಾಗ ಅವರ ಕಾರಿನಲ್ಲಿ ಒಂದು ಬಜ್ಜಿಂಗ್ ಸೌಂಡ್ ಕೇಳಿಸುತ್ತದೆ. ಆ ನಂತರ ಅವರಿಗೇನಾಯಿತು ಎನ್ನುವುದು ಅವರಿಗೆ ನೆನಪಿರಲಿಲ್ಲ. ಸ್ನೇಹಿತರೆ, ಈ ಘಟನೆ ಸೆಪ್ಟೆಂಬರ್ 19, 1961 ನಡೆದಿತ್ತು. ಈ ಘಟನೆ ನಡೆದ 2 ದಿನದ ನಂತರ ಅಂದರೆ ಸೆಪ್ಟೆಂಬರ್ 21 ನ್ಯೂ ಹ್ಯಾಂಪ್ಶೈರ್ನ ಏರ್ಫೋರ್ಸ್ ಬೇಸ್ಗೆ ಕರೆ ಮಾಡಿ ಬೆಟ್ಟಿ ತಾವು UFOವೊಂದನ್ನು ನೋಡಿದ್ದಾಗಿ ಹೇಳುತ್ತಾಳೆ. ಅವರಿಬ್ಬರನ್ನು ಅಲ್ಲಿನ ಮೇಜರ್ ವಾಲ್ ಆ್ಯಂಡರ್ಸನ್ ಅವರು ಬರಹೇಳುತ್ತಾರೆ. ಅವರ ಕತೆಗಳನ್ನು ಕೇಳಿದ ನಂತರ ಆ್ಯಂಡರ್ಸನ್ ಅವರು, ನೀವು ಗುರುಗ್ರಹವನ್ನು ನೋಡಿ UFO ಎಂದು ತಪ್ಪು ತಿಳಿದಿದ್ದೀರಿ ಎಂದು ಹೇಳುತ್ತಾರೆ. ಹೀಗೆಂದು ಹೇಳಿ ಅವರಿಗೆ ಸಮಾಧಾನ ಮಾಡಿ ಅವರು ಕಳುಹಿಸುವರಿದ್ದರು. ಆದರೆ ಅವರ ಉತ್ತರದಿಂದ ಹಿಲ್ ದಂಪತಿಗಳು ತೃಪ್ತರಾಗಲಿಲ್ಲ. 1 ತಿಂಗಳ ಬಳಿಕ ಹಿಲ್ ದಂಪತಿಗಳು ಡಾಕ್ಟರ್ ವಾಲ್ಟನ್ ವೆಬ್ ಅವರ ಬಳಿಗೆ ಹೋಗುತ್ತಾರೆ. ಇವರು UFOಗಳ ಕುರಿತಾದ ರಿಸರ್ಚ್ ಮಾಡುವ ಸಮಿತಿಯೊಂದರ ಸದಸ್ಯರಾಗಿದ್ದರು. ಆ ಇಬ್ಬರು ದಂಪತಿಗಳ ಜೊತೆಗೆ 6 ಗಂಟೆಗಳ ನಿರಂತರ ವಿಚಾರಣೆಯ ಬಳಿಕ ವಾಲ್ಟನ್ ವೆಬ್ ಅವರು ಅಂದು ಅವರಿಬ್ಬರು ನೋಡಿದ್ದು UFO ಹೌದು ಎಂಬುದನ್ನು ಖಚಿತಪಡಿಸುತ್ತಾರೆ. ಆದರೆ ಈ ಪ್ರಕರಣದಲ್ಲಿ ಮುಂದೇನೂ ಬೆಳವಣಿಗೆ ಕಾಣುವುದಿಲ್ಲ. ಕೆಲ ಸಮಯದ ಬಳಿಕ UFO ರಿಸರ್ಚ್ ಸಮಿತಿಯ ಸದಸ್ಯರಿಗೆ ಈ ಪ್ರಕರಣದಲ್ಲಿ ಒಂದು ಅನುಮಾನ ಕಾಡಲಾರಂಭಿಸುತ್ತದೆ. ಅದೇನೆಂದರೆ, ಬಾರ್ನೆ ಮತ್ತು ಬೆಟ್ಟಿ ವಾಪಸ್ಸು ಮನೆಗೆ ಹಿಂತಿರುಗುತ್ತಿದ್ದಾಗ ಏಲಿಯನ್ಗಳನ್ನು ನೋಡಿದ್ದೇನೋ ನಿಜ, ಆದರೆ ಅವರಿಗೆ ಕಳೆದು ಹೋದ ಆ 2 ಗಂಟೆಗಳು ಏನಾದವು ಎಂಬ ಬಗ್ಗೆ ಸಂಶಯ ಬಂದಿತ್ತು. ಇದೇ ಮಾತನ್ನು ಅವರು ದಂಪತಿಗಳಿಗೆ ಕೇಳುತ್ತಾರೆ. ಆದರೆ ಅವರ ಬಳಿಯೂ ಇದರ ಬಗ್ಗೆ ಉತ್ತರವಿರಲಿಲ್ಲ. UFO ಟೀಮ್ನ ಪ್ರಕಾರ ಆ 2 ಗಂಟೆಗಳನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಥವಾ ಅವರ ಮೆಮೊರಿಯಿಂದ ಎರೇಸ್ ಮಾಡಲಾಗಿದೆ ಎಂಬುದಾಗಿತ್ತು. ಹಿಪ್ನೋಟೈಸ್ನ ಸಹಾಯದಿಂದ ಅಂದು ಅವರ ಜೊತೆಗೆ ಏನು ನಡೆದಿತ್ತು ಎಂಬುದನ್ನು ತಿಳಿಯಲು ಪ್ರಯತ್ನಿಸಿ ಎಂದು ಆ UFO ರಿಸರ್ಚ್ ಟೀಮ್ ಅವರಿಗೆ ಸಲಹೆ ನೀಡುತ್ತದೆ. ಆದರೆ ಬಾರ್ನೆ ಮತ್ತು ಬೆಟ್ಟಿ ಹಾಗೆ ಮಾಡುವುದಿಲ್ಲ. ಹೀಗೆ ವರ್ಷವೇ ಕಳೆಯುತ್ತದೆ. ಹಿಲ್ ದಂಪತಿಗಳು ಆ ಕೇಸನ್ನು ಮರೆತೇ ಬಿಟ್ಟವರಂತೆ ಬದುಕುತ್ತಿದ್ದರು. ಆದರೆ 1963 ಮಾರ್ಚಿನ 1 ದಿನ ಹಿಲ್ ದಂಪತಿಗಳು ಚರ್ಚಿನಲ್ಲಿರುವಾಗ ಕೆಲವರ ಜೊತೆ ಮೊದಲ ಬಾರಿಗೆ ಈ ಏಲಿಯನ್ ಘಟನೆಯ ಬಗ್ಗೆ ಹೇಳುತ್ತಾರೆ.
ಅಂದು ಸಾರ್ವಜನಿಕವಾಗಿ ಅವರು ಮೊದಲ ಬಾರಿಗೆ ಆ ಘಟನೆಯನ್ನು ಚರ್ಚಿಸಿದ್ದರು. ಅಂದಿನಿಂದ ಈ ಘಟನೆ ಅಲ್ಲಿನ ಜನರ ನಡುವೆ ಚರ್ಚೆಯಾಗಲಾರಂಭಿಸುತ್ತದೆ. ಮೊದಲ ಬಾರಿಗೆ ಹಿಲ್ ದಂಪತಿಗಳು UFOವೊಂದನ್ನು ನೋಡಿದ್ದಾಗಿ ಎಲ್ಲ ಕಡೆ ಚರ್ಚೆಯಾಗುತ್ತದೆ. ಆದರೆ ಹಲವರು ಇದನ್ನು ನಂಬಲು ತಯಾರಿರಲಿಲ್ಲ. ಈಗ ಹೋದಲ್ಲಿ ಬಂದಲ್ಲೆಲ್ಲ ಅವರಿಗೆ ಇದೇ ಪ್ರಶ್ನೆ ಎದುರಾಗುತ್ತದೆ. ಮತ್ತೊಮ್ಮೆ ಅವರಿಗೆ ಮನಸ್ಸಿನ ನೆಮ್ಮದಿ ಹೊರಟು ಹೋಗುತ್ತದೆ. UFO ನೋಡಿದ್ದಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಹಲವರು ಆಪಾದಿಸಿದರೆ ಅವರು ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಎಂದು ಕೆಲವರು ಪ್ರಶ್ನೆ ಕೇಳುತ್ತಾರೆ. ಇದರ ನಡುವೆ ಆ 2 ಗಂಟೆಗಳು ತಮ್ಮಿಬ್ಬರ ಜೊತೆಗೆ ಏನು ನಡೆದಿತ್ತು ಎಂಬುದರ ಬಗ್ಗೆ ಅವರಿಗೆ ತಿಳಿಯಬೇಕಿತ್ತು. ಅವರ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿಯೇ ಉತ್ತರ ಸಿಗಲಿತ್ತು. ಬಾರ್ನೆ ಒಂದು ದಿನ ತನ್ನ ಮನಃಶಾಂತಿಗಾಗಿ ಡಾಕ್ಟರ್ ಸ್ಟೀಫನ್ಸ್ ಎಂಬ ಸೈಕ್ಯಾಟ್ರಿಸ್ಟ್ ಒಬ್ಬರನ್ನು ಭೇಟಿಯಾಗುತ್ತಾನೆ. ಅವರ ಬಳಿ ನಮಗೆ ಹಿಪ್ನೋಸಿಸ್ನ ಸಹಾಯ ಪಡೆಯುವ ಅಗತ್ಯವಿದೆಯೇ ಎಂದು ಸಲಹೆ ಕೇಳುತ್ತಾನೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದ್ದರೆ ನೀವು ಹಿಪ್ನೋಸಿಸ್ನ ನೆರವು ಪಡೆಯಬೇಕು ಎಂದವರು ಸಲಹೆ ನೀಡುತ್ತಾರೆ. ಸ್ಟೀಫನ್ಸ್ ಅವರೇ ಹಿಲ್ ದಂಪತಿಗಳಿಗೆ ಬೋಸ್ಟನ್ ನಗರದಲ್ಲಿರುವ ಹಿಪ್ನೋಸಿಸ್ ಎಕ್ಸ್ಪರ್ಟ್ ಆದ ಡಾಕ್ಟರ್ ಬೆಂಜಮಿನ್ ಸೈಮನ್ ಅವರ ವಿಳಾಸ ಹೇಳುತ್ತಾರೆ. 1963 ಡಿಸೆಂಬರ್ 14ರಂದು ಹಿಲ್ ದಂಪತಿಗಳು ಸೈಮನ್ ಅವರನ್ನು ಭೇಟಿಯಾಗುತ್ತಾರೆ. 1964 ಜನವರಿಯಿಂದ ಹಿಡಿದು ಜೂನ್ವರೆಗೆ ಹಲವಾರು ಬಾರಿ ಹಿಲ್ ದಂಪತಿಗಳನ್ನು ಸೈಮನ್ ಅವರು ಪರೀಕ್ಷೆಗೊಳಪಡಿಸುತ್ತಾರೆ. ಈ ಹಿಪ್ನೋಟೈಸ್ ಪರೀಕ್ಷೆಗಳಿಂದ ಹಲವಾರು ಸತ್ಯಗಳು ಹೊರಬರುತ್ತವೆ. ಸ್ನೇಹಿತರೆ, ನಮ್ಮ ಮೆಮೊರಿಯಿಂದ ಯಾವುದೇ ಘಟನೆಗಳನ್ನು ಅಳಿಸಿದರೂ ಕೂಡ ಸುಪ್ತ ಮನಸ್ಸಿನಲ್ಲಿ ಅದು ಉಳಿದಿರುತ್ತದೆ. ಅದನ್ನು ಹಿಪ್ನೋಟೈಸ್ ಮುಖಾಂತರ ಮತ್ತೆ ನಾವು ತಿಳಿದುಕೊಳ್ಳಬಹುದು. ಡಾಕ್ಟರ್ ಬೆಂಜಮಿನ್ ಸೈಮನ್ ಅವರು ಮೊದಲು ಬಾರ್ನೆಯನ್ನು ಹಿಪ್ನೋಟೈಸ್ಗೆ ಒಳಪಡಿಸುತ್ತಾರೆ. ಆಗ ಆ ದಿನ ಅಂದರೆ ಸೆಪ್ಟೆಂಬರ್ 19, 1961 ರಾತ್ರಿ ಅವರ ಜೊತೆ ಏನೆಲ್ಲ ನಡೆದಿತ್ತು ಎಂಬುದು ತಿಳಿಯುತ್ತದೆ. ಬಾರ್ನೆ ಆ ರಾತ್ರಿ ನಡೆದಿದ್ದೆಲ್ಲವನ್ನು ವಿವರಿಸುತ್ತಾನೆ. ಆ ರಾತ್ರಿ ಹೈವೇಯಿಂದ ಒಳಗಿನ ರಸ್ತೆಗೆ ತಿರುಗಿದ ನಂತರ ಕಾಡಿನ ನಡುವೆ ಅವರಿಗೆ UFO ಒಂದು ಎದುರಾಗಿತ್ತು. ಅವರ ಎದುರಲ್ಲಿಯೇ ತೇಲುತ್ತಾ ನಿಂತಿದ್ದ UFOದಿಂದ ಏಲಿಯನ್ಗಳು ಅವರನ್ನು ನೋಡುತ್ತಿದ್ದರು. ಅವರಿಗೆ ಹೆದರಿ ಕಾರನ್ನು ಚಲಾಯಿಸಿಕೊಂಡು ಹೊರಡಬೇಕೆಂದು ಬೆಟ್ಟಿ ಮತ್ತು ಬಾರ್ನೆ ಓಡಿ ಬಂದು ಕಾರನ್ನು ಹತ್ತುತ್ತಾರೆ. ಈ ಅವಸರದಲ್ಲಿ ಕಾರಿನ ಬಾಗಿಲಿಗೆ ಬಡಿದು ಬೈನಾಕ್ಯುಲರ್ ಡ್ಯಾಮೇಜ್ ಆಗುತ್ತದೆ. ಅಲ್ಲಿಗೆ ಅವರ ಒಂದು ಪ್ರಶ್ನೆಗೆ ಉತ್ತರ ದೊರೆತಿತ್ತು. ಕಾರಿಗೆ ಹತ್ತಲೆಂದು ಓಡಿ ಬಂದ ಅವರಿಬ್ಬರನ್ನು 6 ಜನ ಏಲಿಯನ್ಗಳು ಬಂದು ಹಿಡಿದು ಬಿಟ್ಟಿದ್ದರು. ಕಾರಿನಿಂದ ಹೊರಗಿಳಿದು ಬಾರ್ನೆಯನ್ನು ಅವರುಗಳು ಹಿಡಿದುಕೊಂಡು UFOದತ್ತ ನಡೆಯುತ್ತಿದ್ದರು. ಮುಂದೆ ಸ್ವಲ್ಪ ದೂರದಲ್ಲಿ ಬೆಟ್ಟಿಯನ್ನು ಅವರುಗಳು ಹಿಡಿದುಕೊಂಡು ಹೋಗುತ್ತಿರುವುದು ಕಾಣಿಸಿತು. ಅವರಿಬ್ಬರನ್ನು ಅಂದು ಏಲಿಯನ್ಗಳು ಅಪಹರಿಸಿ ಅವರ ಯಾನದೊಳಗೆ ಕರೆದುಕೊಂಡು ಹೋಗಿದ್ದರು. ಇಬ್ಬರನ್ನು ಬೇರೆ ಬೇರೆ ರೂಮಿನಲ್ಲಿ ಇರಿಸಲಾಗಿತ್ತು. ಬಾರ್ನೆಯನ್ನು ಬೆಡ್ ಒಂದರ ಮೇಲೆ ಮಲಗಿಸಲಾಗಿತ್ತು. ಆತನ ಕಿವಿಯ ಮತ್ತು ಬಾಯಿಯ ಚರ್ಮಗಳ ಸ್ಯಾಂಪಲನ್ನು ತೆಗೆಯಲಾಯಿತು. ಜೊತೆಗೆ ವಿಚಿತ್ರವೆಂದರೆ ಆತನ ವೀರ್ಯವನ್ನು ತೆಗೆದು ಅದರ ಸ್ಯಾಂಪಲನ್ನು ಪಡೆಯಲಾಯಿತು. ಆತನ ಸುತ್ತಮುತ್ತ ಏಲಿಯನ್ಗಳು ಎಲ್ಲ ಕಾರ್ಯಗಳನ್ನು ನಡೆಸುವಾಗ ಆತನ ಜೊತೆಗೆ ಕೂಡ ಮಾತನಾಡುತ್ತಿದ್ದರು. ಅವರ ಬಾಯಿಂದ ಶಬ್ದಗಳು ಬರುತ್ತಿರಲಿಲ್ಲ, ಆದರೆ ಅವರು ಹೇಳಿದ್ದು ಬಾರ್ನೆಗೆ ತಿಳಿಯುತ್ತಿತ್ತು. ಅದೊಂದು ರೀತಿಯ ಟೆಲಿಪತಿ ಸಂಭಾಷಣೆಯಾಗಿತ್ತು. ಇದೆಲ್ಲವೂ ನಿದ್ದೆಗಣ್ಣಿನ ಮಂಪರಿನಲ್ಲಿ ನಡೆದಂತೆ ನಡೆಯುತ್ತಿತ್ತು. ಆತನ ಬೆನ್ನು ಹುರಿಯಲ್ಲಿನ ಮೂಳೆಗಳನ್ನು ಯಾರೋ ಲೆಕ್ಕ ಹಾಕುತ್ತಿದ್ದಾರೆಂಬಂತೆ ಆತನಿಗೆ ಭಾಸವಾಗುತ್ತಿತ್ತು. ಸುಮಾರು ಹೊತ್ತಿನ ನಂತರ ಆತನನ್ನು ಯಾನದಿಂದ ಹೊರಗೆ ಬಿಡಲಾಯಿತು. ಅದೇ ಹೊತ್ತಿಗೆ ಬೆಟ್ಟಿಯನ್ನು ಬಿಡಲಾಗಿತ್ತು. ಸ್ನೇಹಿತರೆ, ಬಾರ್ನೆಯ ಹಿಪ್ನೋಟೈಸ್ನ ನಂತರ ಬೆಟ್ಟಿಯನ್ನು ಹಿಪ್ನೋಟೈಸ್ಗೆ ಒಳಪಡಿಸಲಾಯಿತು. ಬೆಟ್ಟಿ ಕಂಡ ದೃಶ್ಯಗಳು ಕೂಡ ಬಾರ್ನೆ ಹೇಳಿದ ದೃಶ್ಯಗಳಿಗೆ ಹೋಲಿಕೆಯಾಗುತ್ತಿತ್ತು. ಬೆಟ್ಟಿಯನ್ನು ಏಲಿಯನ್ಗಳು ಕರೆದುಕೊಂಡು ಹೋಗುತ್ತಿರುವಾಗ ಆಕೆಗೆ ನಿದ್ರೆ ಮಂಪರಿನಲ್ಲಿ ನಡೆಯುತ್ತಿದ್ದ ಅನುಭವವಾಗುತ್ತಿತ್ತು. ಬಾರ್ನೆ ಎಲ್ಲಿದ್ದಾನೆ ಎಂದು ಆಕೆ ನೋಡಿದಾಗ ಆಕೆಗಿಂತಲೂ ಹಿಂದೆ ಸ್ವಲ್ಪ ದೂರದಲ್ಲಿ ಆತನನ್ನು ಅದೇ ರೀತಿ ಕರೆದುಕೊಂಡು ಬರಲಾಗುತ್ತಿತ್ತು. ಬೆಟ್ಟಿಯನ್ನು ರೂಮೊಂದಕ್ಕೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಲಾಯಿತು. ಅವಳ ಸುತ್ತ ಡಾಕ್ಟರ್ಗಳ ರೀತಿಯಲ್ಲಿ ಕೆಲವು ಏಲಿಯನ್ಗಳು ಬಂದು ನಿಂತುಕೊಂಡರು. ಅವರುಗಳು ಬೆಟ್ಟಿಯ ಬಳಿಯಲ್ಲಿ ಮಾತನಾಡಲಾರಂಭಿಸುತ್ತಾರೆ. ಅವರು ಬಾಯಿ ತೆರೆಯುತ್ತಿರಲಿಲ್ಲ, ಆದರೆ ಅವರು ಹೇಳಿದ್ದು ಅವಳಿಗೆ ಕೇಳಿಸುತ್ತಿತ್ತು. ಸ್ನೇಹಿತರೆ, ಅವರುಗಳು ಹೇಳಿದ್ದರು, ನಮಗೂ ನಿಮಗೂ ಇರುವ ವ್ಯತ್ಯಾಸಗಳು ಏನೆಂದು ತಿಳಿಯಲಷ್ಟೇ ನಾವು ಬಂದಿದ್ದೇವೆ.
ನಿಮಗೇನು ಹಾನಿ ಮಾಡುವುದಿಲ್ಲ ಎಂದವರು ಹೇಳುತ್ತಾರೆ. ಅವರು ಬೆಟ್ಟಿಯ ದೇಹದ ಎಲ್ಲ ಅಂಗಗಳ ಪರೀಕ್ಷೆ ನಡೆಸುತ್ತಾರೆ. ಆಕೆಯ ತಲೆ ಕೂದಲಿನ ಸ್ಯಾಂಪಲ್, ಉಗುರಿನ ಸ್ಯಾಂಪಲ್ಗಳನ್ನು ಕತ್ತರಿಸಲಾಯಿತು. ಚಾಕುವಿನಿಂದ ಆಕೆಯ ಚರ್ಮದ ಸ್ಯಾಂಪಲನ್ನು ಕೀಳಲಾಯಿತು. ಆನಂತರ ಒಂದು ಇಂಜೆಕ್ಷನ್ ಸಿರಿಂಜ್ ತೆಗೆದುಕೊಂಡು ಬೆಟ್ಟಿಯ ಹೊಕ್ಕಳಿನಿಂದ ಆಕೆಯ ರಕ್ತದ ಸ್ಯಾಂಪಲನ್ನು ಹೀರಲಾಯಿತು. ಈ ರಕ್ತ ಹೀರುವಾಗ ಬೆಟ್ಟಿಗೆ ಅಸಾಧ್ಯವಾದ ನೋವಾಗುತ್ತದೆ. ಆಕೆ ನೋವಿನಿಂದ ಕಿರಿಚಾಡುತ್ತಾಳೆ. ನೋವು ತಡೆದುಕೊಳ್ಳಲಾಗದೇ ಇದ್ದಾಗ ಏಲಿಯನ್ ಒಂದು ಆಕೆಯ ಕಣ್ಣೆದುರಿಗೆ ಕೈ ತಂದು ಉಜ್ಜುತ್ತದೆ. ಆಗ ಆಕೆಯ ನೋವೆಲ್ಲ ಮಾಯವಾಗುತ್ತದೆ. ಇದರ ನಂತರ ಅವರೆಲ್ಲ ಹೊರಟು ಹೋಗುತ್ತಾರೆ. ಅವರಿಗೆಲ್ಲ ಬೆಟ್ಟಿ ಎಕ್ಸಾಮಿನರ್ಗಳು ಎಂದು ಹೆಸರು ನೀಡಿದ್ದಳು. ಅವರುಗಳು ಹೋದ ನಂತರ ಏಲಿಯನ್ಗಳ ತಂಡದ ಮುಖ್ಯಸ್ಥನೊಬ್ಬ ಬರುತ್ತಾನೆ. ಆ ಮುಖ್ಯಸ್ಥ ಆಕೆಗೆ ಪುಸ್ತಕವೊಂದನ್ನು ನೀಡುತ್ತಾನೆ. ಬೆಟ್ಟಿಗೆ ಖುಷಿಯಾಗುತ್ತದೆ. ಆಕೆ ಅಲ್ಲಿಂದ ಹೊರಡುವ ಮುಂಚೆ ನೀವು ಎಲ್ಲಿಂದ ಬಂದಿರುವಿರಿ ಎಂಬ ಮಾತನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರವಾಗಿ ಬೆಟ್ಟಿಗೆ ಆತ ಒಂದು ಮ್ಯಾಪನ್ನು ತೋರಿಸುತ್ತಾನೆ. ಮ್ಯಾಪ್ ಎಂದರೆ ಅದೊಂದು ನಕ್ಷತ್ರ ಪುಂಜಗಳ ಗುರುತಾಗಿತ್ತು. ಬೆಟ್ಟಿ ಹೊರಬರುತ್ತಿದ್ದಂತೆ ಅವಳ ಕೈಯಲ್ಲಿ ಪುಸ್ತಕವನ್ನು ನೋಡಿ ಉಳಿದ ಏಲಿಯನ್ಗಳು ಗಲಾಟೆ ಮಾಡುತ್ತಾರೆ. ಅವರ ಮುಖ್ಯಸ್ಥನ ಮೇಲೆ ಅವರೆಲ್ಲ ರೇಗಾಡುತ್ತಾರೆ. ಆಗ ಆ ಮುಖ್ಯಸ್ಥ ಅನಿವಾರ್ಯವಾಗಿ ಬೆಟ್ಟಿಯಿಂದ ಆ ಪುಸ್ತಕವನ್ನು ಹಿಂತೆಗೆದುಕೊಳ್ಳಬೇಕಾಗುತ್ತದೆ. ಏಲಿಯನ್ಗಳು ಆಕೆಗೆ ಹೇಳುತ್ತಾರೆ, ನಿನ್ನ ನೆನಪಿನಿಂದ ಈ ಎಲ್ಲ ಘಟನೆಗಳು ಅಳಿಸಿ ಹೋಗುತ್ತವೆ. ಅದಕ್ಕೆ ಬೆಟ್ಟಿ ಹೇಳುತ್ತಾಳೆ, ಪರವಾಗಿಲ್ಲ, ನಾನು ಅವುಗಳನ್ನು ಹೇಗಾದರೂ ಮಾಡಿ ಮತ್ತೆ ನೆನಪು ಮಾಡಿಕೊಳ್ಳುತ್ತೇನೆ. ಸ್ನೇಹಿತರೆ, ಈ ರೀತಿಯಲ್ಲಿ ಅವರಿಬ್ಬರನ್ನು ಅಂದು ಏಲಿಯನ್ಗಳು ಅಪಹರಿಸಿದ್ದರು ಎಂಬುದು ತಿಳಿಯುತ್ತದೆ. ಆ ಏಲಿಯನ್ಗಳು ಅವರ ನೆನಪಿನಿಂದ ಎಲ್ಲವನ್ನೂ ಮಾಸಿದ್ದರು. ಹಾಗಾಗಿಯೇ ಆ 2 ಗಂಟೆಗಳು ಅವರ ನೆನಪಿನಿಂದ ಮಾಯವಾಗಿತ್ತು. ಆ 2 ಗಂಟೆ ಅವರು ಅಪಹರಣಕ್ಕೊಳಗಾಗಿ ಏಲಿಯನ್ಗಳ ಜೊತೆಗಿದ್ದರು. ಈ ಹಿಪ್ನೋಟೈಸೇಷನ್ನ ಬಳಿಕ ಬೆಟ್ಟಿಗೆ ಆ ಸ್ಟಾರ್ ಮ್ಯಾಪನ್ನು ಬಿಡಿಸಲು ಹೇಳಲಾಯಿತು. ಆದರೆ ಮ್ಯಾಪ್ನಿಂದ ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಈ ಹಿಪ್ನೋಟೈಸ್ನ ನಂತರ ಇಬ್ಬರೂ ದಂಪತಿಗಳ ಮನಸ್ಸು ಶಾಂತವಾಗಿತ್ತು. ಅವರ ಆತಂಕ, ಉದ್ವೇಗಗಳು ಕಡಿಮೆಯಾದವು. ಸ್ನೇಹಿತರೆ, ಹಿಲ್ ದಂಪತಿಗಳಿಗೆ ಉತ್ತರ ತಿಳಿಯದ ಪ್ರಶ್ನೆಗಳಿಗೆ ಈ ಸೆಷನ್ನಿಂದ ಉತ್ತರ ತಿಳಿಯಿತೆ ಎಂಬುದನ್ನು ನೋಡೋಣ. ಬೈನಾಕ್ಯುಲರ್ ಡ್ಯಾಮೇಜ್ ಆಗಿದ್ದು ಹೇಗೆ ಎಂಬುದನ್ನು ನಾವು ಈಗಾಗಲೇ ಹೇಳಿದೆವು. ಬೆಟ್ಟಿಯ ಬಟ್ಟೆ ಹಿಂದುಗಡೆ ಹರಿದಿತ್ತು. ಬೆಟ್ಟಿಯನ್ನು ಏಲಿಯನ್ಗಳು ತಮ್ಮ ಯಾನದ ಒಳಗಡೆ ಕರೆದುಕೊಂಡು ಹೋಗುವಾಗ ಆಕೆ ಕೊಸರಾಡಿದ್ದಳು. ಒಂದು ಏಲಿಯನನ್ನು ಆಕೆ ಒದ್ದಿದ್ದಳು ಕೂಡ. ಈ ಕೊಸರಾಟದಲ್ಲಿ ಬಾಗಿಲ ಬಳಿ ಅವಳ ಬಟ್ಟೆ ಹರಿದಿತ್ತು. ಇದನ್ನು ಬೆಟ್ಟಿ ಹಿಪ್ನೋಸಿಸ್ ಸೆಷನ್ನಲ್ಲಿ ಹೇಳುತ್ತಾಳೆ. ಆಕೆ ಹೇಳುವಂತೆ ಅವರೆಲ್ಲ 5 ಅಡಿ ಎತ್ತರದ ಜೀವಿಗಳಾಗಿದ್ದರು. ಆಕೆಯ ಬಟ್ಟೆಗೆ ಪಿಂಕ್ ಬಣ್ಣದ ಪುಡಿಗಳು ತಾಗಲು ಕಾರಣವೇನೆಂದು ಆಕೆಗೂ ತಿಳಿಯಲಿಲ್ಲ. ಏಲಿಯನ್ಗಳು ತಮ್ಮ UFOದಿಂದ ರೇಡಿಯೇಷನ್ ಎಮಿಟ್ ಮಾಡಿದ್ದರಿಂದ ವಾಚ್ಗಳು ನಿಂತು ಹೋದವು ಎಂಬುದು ಸಾಮಾನ್ಯವಾಗಿ ಏಲಿಯನ್ ಘಟನೆಗಳನ್ನು ನಂಬುವವರು ಹೇಳುತ್ತಾರೆ. ಬಾರ್ನೆಯನ್ನು ಕರೆದುಕೊಂಡು ಹೋಗುವಾಗಿನ ಎಳೆದಾಟದಲ್ಲಿ ಬಾರ್ನೆಯ ಶೂಗಳು ಹರಿದಿರಬಹುದೆಂದು ಆತ ನಂಬುತ್ತಾನೆ. ಹಾಗೆಯೇ ಇಲ್ಲಿ ಮತ್ತೊಂದು ವಿಚಿತ್ರ ಸಂಭವಿಸಿತ್ತು. ಸೆಪ್ಟೆಂಬರ್ 19, 1961 ರಾತ್ರಿಯ ಆ ಘಟನೆ ನಡೆದು ಕೆಲ ದಿನಗಳು ಕಳೆದ ನಂತರ ಒಂದು ದಿನ ಬೆಳಿಗ್ಗೆ ಬೆಟ್ಟಿ ಎದ್ದಾಗ ಆಕೆಯ ಮನೆಯ ಎದುರುಗಡೆ ಇದ್ದ ಟೇಬಲ್ ಮುಂದೆ ಎಲೆಗಳೆಲ್ಲ ಗುಡ್ಡೆ ಬಿದ್ದಿದ್ದವು. ಅವಳು ಎಲೆಗಳನ್ನೆಲ್ಲ ಸರಿಸಿ ನೋಡಿದಾಗ ಅಲ್ಲಿ ಆಕೆಯ ನೀಲಿ ಬಣ್ಣದ ಕಿವಿಯೋಲೆಗಳನ್ನು ಏಲಿಯನ್ಗಳು ಬಂದು ಇಟ್ಟು ಹೋಗಿರುವುದು ತಿಳಿಯುತ್ತದೆ. ಈ ಕಿವಿಯೋಲೆಗಳನ್ನು ಅವಳನ್ನು ಪರೀಕ್ಷಿಸುವಾಗ ತೆಗೆಯಲಾಗಿತ್ತು. ಸ್ನೇಹಿತರೆ, ಈ ಘಟನೆಯ ಬಗ್ಗೆ ಬಾಸ್ಟನ್ ನ್ಯೂಸ್ ಪೇಪರ್ನಲ್ಲಿ ಮೊದಲ ಬಾರಿಗೆ ಆರ್ಟಿಕಲ್ ಒಂದು ಬಂದಾಗ ಇದು ಅಮೆರಿಕದಾದ್ಯಂತ ಚರ್ಚೆಯಾಗುತ್ತದೆ. ಬೆಟ್ಟಿಯನ್ನು ಕರೆಸಿ ಟಿವಿಗಳು ಇಂಟರ್ವ್ಯೂ ಕೂಡ ಮಾಡುತ್ತಾರೆ. ಇವರಿಬ್ಬರ ಹಿಪ್ನೋಟೈಸ್ ನಡೆಸಿದ ಡಾಕ್ಟರ್ ಸೈಮನ್ ಅವರು ಮಾತ್ರ ಇದಕ್ಕೆ ತದ್ವಿರುದ್ಧವಾದ ಹೇಳಿಕೆ ನೀಡುತ್ತಾರೆ. ಹಿಲ್ ದಂಪತಿಗಳು ಯಾವುದೇ ಏಲಿಯನ್ಗಳಿಂದ ಅಪಹರಿಸಲ್ಪಟ್ಟಿಲ್ಲ. ಅದೆಲ್ಲ ಅವರು ಏಲಿಯನ್ಗಳ ಬಗೆಗೆ ಹೆಚ್ಚಾಗಿ ಓದಿದ್ದರಿಂದ ಅವರ ಮನಸ್ಸು ಸೃಷ್ಟಿಸಿದ ಕಾಲ್ಪನಿಕ ಕತೆ ಎಂದವರು ಹೇಳುತ್ತಾರೆ. ಇವರ ಮಾತನ್ನು ಕೇಳಿ ಬೆಟ್ಟಿ ಕೋಪಗೊಂಡಿದ್ದಳು. ಮುಂದೆ 1975ರಲ್ಲಿ ಈ ಘಟನೆಯ ಟಿವಿ ಸೀರೀಸ್ ಕೂಡ ಬರುತ್ತದೆ. ಹಿಲ್ ಅಬ್ಡಕ್ಷನ್ ಕೇಸ್ ಏಲಿಯನ್ ಅಪಹರಣಗಳಲ್ಲಿ ಅತಿ ದೊಡ್ಡ ಮತ್ತು ಫೇಮಸ್ ಕೇಸ್ಗಳಲ್ಲಿ ಒಂದಾಗುತ್ತದೆ. ಬಾರ್ನೆ 1969ರಲ್ಲಿಯೇ ಬ್ರೈನ್ ಹ್ಯಾಮರೇಜ್ನಿಂದ ತೀರಿಕೊಂಡಿದ್ದ.
ಬೆಟ್ಟಿ 2004ರವರೆಗೆ ಬದುಕಿದ್ದು ತನ್ನ 84ನೇ ವಯಸ್ಸಿನಲ್ಲಿ ತೀರಿ ಹೋಗುತ್ತಾಳೆ. ಈ ಹಿಲ್ ಅಬ್ಡಕ್ಷನ್ ಪ್ರಕರಣ ಹಲವಾರು ವರ್ಷಗಳವರೆಗೆ ಸುದ್ದಿಯಾಗಿರಲಿಲ್ಲ. ನಂತರ ಕ್ರಮೇಣ ಇದರ ಬಗ್ಗೆ ಆರ್ಟಿಕಲ್ಗಳು ಪ್ರಕಟವಾದವು. ಆನಂತರ ಅಮೆರಿಕದಾದ್ಯಂತ ಇದರ ಪ್ರಚಾರವಾಯಿತು. 1975ರಲ್ಲಿ ಮತ್ತು 1995ರಲ್ಲಿ ಇದರ ಬಗ್ಗೆ ಟಿವಿ ಸೀರೀಸ್ಗಳು ಬಂದವು. ಸರ್ಕಾರ ಎಂದಿನಂತೆ ಏಲಿಯನ್ ಘಟನೆಗಳನ್ನು ಸುಳ್ಳೆಂದೇ ವಾದಿಸುತ್ತಾ ಬಂದಿತ್ತು. ಇಲ್ಲೂ ಹಾಗೆಯೇ ಮಾಡಿತ್ತು. ಇದಲ್ಲದೆ ಜನರಲ್ಲಿಯೂ ಇದನ್ನು ನಿಜವೆಂದು ಒಪ್ಪುವವರು ಮತ್ತು ಸುಳ್ಳೆಂದು ಹೇಳುವವರು ಎರಡು ಪಂಗಡಗಳಾಗಿದ್ದರು. ಇದು ನಿಜವೋ ಸುಳ್ಳೋ ಎಂಬುದಕ್ಕಿಂತ ಏಲಿಯನ್ ಘಟನೆಗಳಲ್ಲಿಯೇ ಇದು ಅತ್ಯಂತ ಪ್ರಸಿದ್ಧ ಘಟನೆಯಾಗಿ ಉಳಿಯಿತು.